ಬಾಸು ಮಾಡವ್ರ ಮಾರ್ಕೋ ಅಲ್ಲಕ್ಕನ್ ಮೂವಿ ನೋಡಿ ತಲೆ ಆಗೈತೆ ಕ್ರಾಕು ಆಗಿತ್ತು ಕಾರಣ ಮೂವಿ ಮಾತ್ರ ಬೆಂಕಿ ಮೂವಿ. ಅಮ್ಮ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಅಂತ ಮೂವಿ ಅದು. ಸರ್ ಅಭಿಮಾನಿನೇ, ಬಿಗ್ ಬಾಸ್ ಎಲ್ಲ ನೋಡ್ತೀವಿ. ಸುದೀಪ್ ಸರ್ ಒಂದ್ಸರಿ ಭೇಟಿ ಮಾಡ್ಬೇಕು ಅನ್ನೋದು ಬಹಳ ಆಸೆ, ಚಿಕ್ಕ ವಯಸ್ಸಿಂದನು. ಒಂದ್ಸರಿ ಭೇಟಿ ಮಾಡೇ ಮಾಡ್ತೀವಿ. ಅಣ್ಣವ್ರನ್ನ ವರ್ಷದಿಂದ ಕಾಯ್ತಿದ್ದೆ ಮೂವಿ ಯಾವಾಗ ಬರುತ್ತೆ ಅಂತ. ಬಾಸು ಬಂದಾರೆ, ಇವಾಗೆಲ್ಲ ಬರೇ ಕಾಸು ಹಾತ್ಕೊಳ್ರಿ. ಜೈ ಕಿಚ್ಚ ಬಾಸ್. ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಬ್ಬ ಹುಟ್ಬೇಕು ಅಂದ್ರೆ ಈ ಮೂವಿಯ ಮೀರಿಸ್ಬೇಕು. ಬೆಂಗಳೂರಿಗೆ ಹೋಗ್ಬೇಕು ಅಂತ ಮಾಡಿದ್ವಿ, ಬೆಂಗಳೂರಲ್ಲಿ ಟಿಕೆಟ್ ಸಿಗಲ್ಲ ಅಂತ ಹಾಗಾಗಿ ಹೊಸದುರ್ಗ ಬಂದಿದೀವಿ ಸರ್ ಇವತ್ತು ಹೊಸ ವರ್ಷಕ್ಕೋಸ್ಕರ. ಸೂಪರ್ ಸೂಪರ್ ಕಿಚ್ಚ ವೀಕ್ಷಕರೇ, ನಾನಿವತ್ತ ಹೊಸ ವರ್ಷದ ಪ್ರಯುಕ್ತ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದಲ್ಲಿರುವ ಜ್ಯೋತಿ ಚಿತ್ರಮಂದಿರಕ್ಕೆ ಅಭಿನಯ ಚಕ್ರವರ್ತಿ, ಕರುನಾಡ ಬಿಗ್ ಬಾಸ್, ಕನ್ನಡ ಚಿತ್ರರಂಗದ ಬಾದ್ಶಾ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರವನ್ನು ನೋಡಲಿಕ್ಕೆ ಹೋಗಿದ್ದೆ ಸ್ನೇಹಿತರೆ. ಈ ಚಿತ್ರದ ಬಗ್ಗೆ ತಿಳಿದುಕೊಳ್ಳೋಣ. 1/1/2026 ಈ ಚಿತ್ರ ಹೊಸದುರ್ಗದಲ್ಲಿ ಬಿಡುಗಡೆಯಾಗಿದೆ. ಹಾಗಾಗಿ ಇಲ್ಲಿ ಫ್ಲೆಕ್ಸ್ಗಳನ್ನ ಕಟ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಫ್ಲೆಕ್ಸ್ಗಳನ್ನ ಕಟ್ತಾನೆ ಇದ್ದಾರೆ ಸ್ನೇಹಿತರೆ. ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಸರ್ ಒಂದು ಪೊಲೀಸ್ ಆಫೀಸರ್ ಪಾತ್ರಧಾರಿಯಾಗಿ ನಟಿಸಿದ್ದಾರೆ. ನೀವು ನೋಡೋದಾದರೆ ವಿಕ್ರಾಂತ್ ರೋಣ, ಮ್ಯಾಕ್ಸ್, ಈಗ ಮಾರ್ಕ್ ಪೊಲೀಸ್ ಆಫೀಸರ್ ರೂಪದಲ್ಲಿ ಸುದೀಪ್ ಸರ್ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಚಿತ್ರದಲ್ಲಿ ನೀವು ಒಂದು ಸಸ್ಪೆನ್ಸ್ನ ನೋಡ್ಬೋದು. ನೀವು ಸಸ್ಪೆನ್ಸ್ ಚಿತ್ರಗಳನ್ನ ಇಷ್ಟಪಡೋರಾದರೆ ಈ ಚಿತ್ರ ತುಂಬ ಇಷ್ಟ ಆಗುತ್ತೆ. ನೀವಿಲ್ಲಿ ಕಟೌಟ್ನ ನೋಡ್ತಾ ಇರ್ಬೋದು. ಶುಭ ಕೋರುವವರು, ಬೋಕಿ ಕೆರೆ ಕಿಚ್ಚ ಅಭಿಮಾನಿಗಳ ಬಳಗ ಅಂತ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಎಷ್ಟೊಂದು ಜನ ಬರ್ತಾರೆ, ಅಭಿಮಾನಿಗಳು ಬರ್ತಾರೆ ಅಂದರೆ ಊಹೆಗೆ ಮೀರಿ ಬರ್ತಾರೆ. ಚಿತ್ರಮಂದಿರದ ಎಲ್ಲ ಆಸನಗಳು ಕೂಡ ತುಂಬಿ ಟೇಬಲ್ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ. ಅಭಿಮಾನಿಗಳು ಚಿತ್ರಮಂದಿರ ತುಂಬಿದೆ ಅಂದರೂ ಕೂಡ ಟೇಬಲ್ ಮೇಲೆ ಕುಳಿತು ಈ ಚಿತ್ರವನ್ನು ನೋಡ್ತಾರೆ ಸ್ನೇಹಿತರೆ. ಬನ್ನಿ ಕೆಲವು ಅಭಿಮಾನಿಗಳನ್ನ ಮಾತಾಡ್ಸೋಣ. ಅವ್ರ ಬಾಯಲ್ಲೇ ಕುತೂಹಲಕಾರಿ ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋಣ. ತುಂಬ ಅದ್ಭುತವಾಗಿ ಅಭಿಮಾನಿಗಳು ಕೂಡ ಈ ವಿಡಿಯೋದಲ್ಲಿ ಮಾತಾಡಿದ್ದಾರೆ ಸ್ನೇಹಿತರೆ. ನಿಮಗೂ ಕೂಡ ಈ ವಿಡಿಯೋವನ್ನು ನೋಡುವಂಥ ಕುತೂಹಲ ಇದ್ದರೆ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಈ ಚಿತ್ರ ಸಕ್ಸಸ್ ಆಯ್ತಾ ಇಲ್ವಂತ ನೀವೇ ಕೂಡ ಡಿಸೈಡ್ ಮಾಡ್ಬೋದು. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಈ ಚಿತ್ರ ಇಷ್ಟ ಆದರೆ ನೀವು ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನು ಕೆಲವು ಅಭಿಮಾನಿಗಳನ್ನ ಮಾತಾಡಿಸ್ತೇನೆ. ಅವರ ಬಾಯಲ್ಲೇ ಕೇಳಿ ಎಷ್ಟು ಹರ್ಷೋದ್ಗಾರ, ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂದರೆ ಸ್ನೇಹಿತರೆ, ಅವರ ಖುಷಿ ಮುಗಿಲು ಮುಟ್ಟುತ್ತಾ ಇದೆ ಅಂತ ಹೇಳ್ಬೋದು. ಸರ್, ನೀವು ಕಿಚ್ಚ ಸುದೀಪ್ ಅವರ ಅಭಿಮಾನಿನ? ಹೌದು ಸರ್. ಎಲ್ಲಾ ಚಿತ್ರಗಳು ನೋಡ್ಕೊಂಡ್ ಬರ್ತಾ ಇದೀರಾ? ಎಲ್ಲಾ ಚಿತ್ರ ನೋಡಿವಿ. ಅವ್ರದ್ದು ಯಾವ ಚಿತ್ರ ಬಹಳ ಇಷ್ಟ ಸರ್? ಸರ್, ನಮಗೆ ಎಲ್ಲಾ ಚಿತ್ರನೂ ಇಷ್ಟನೇ. ಎಲ್ಲಾ ಚಿತ್ರ ಯಾವ್ದಾದ್ರು ಚಿತ್ರದ ಯಾವ್ದು ಇಲ್ಲ? ಯಾವ್ದು ಇಲ್ಲ, ಯಾವ ಇಲ್ಲ. ಎಲ್ಲಾ ಚಿತ್ರ ನಿಮಗೆ ತುಂಬಾ ಇಷ್ಟ. ಯಾವ್ದಾದ್ರು ಚಿತ್ರದ ಒಂದು ಡೈಲಾಗ್ ಹೇಳೋದಾದ್ರೆ ಹೇಳಿ ಸರ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆ ತರ. ತುಂಬಾ ಧನ್ಯವಾದಗಳು ಸರ್. ತುಂಬ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರೋರು ಕಿಚ್ಚ ಸುದೀಪ್ ಸರ್ ಸ್ನೇಹಿತರೆ. ಕಿರಿಯರು, ಹಿರಿಯರು, ಮಹಿಳೆಯರು ಹೀಗೆ ಎಲ್ಲ ವರ್ಗದ ಜನರ ಮನಸ್ಸನ್ನು ಮುಟ್ಟಿ ದೊಡ್ಡ ಅಭಿಮಾನಿ ಬಳಗವನ್ನೇ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವೆಲ್ಲ ಕಿಚ್ಚ ಸುದೀಪ್ ಅಭಿಮಾನಿಗಳ? ಬಿಗ್ ಬಾಸ್ ನೋಡ್ತಾ ಇದೀವಿ, ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ಬೇಕು ಅಂತ ಮಾಡಿದ್ವಿ, ಬೆಂಗಳೂರಲ್ಲಿ ಟಿಕೆಟ್ ಸಿಗಲ್ಲ ಅಂತ ಹಾಗಾಗಿ ಹೊಸದುರ್ಗ ಬಂದಿದೀವಿ ಸರ್ ಇವತ್ತು ಹೊಸ ವರ್ಷಕ್ಕೋಸ್ಕರ. ಸುದೀಪ್ ಅಭಿಮಾನಿ ನಾವು. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಮೇಡಮ್, ನೀವು ಕಿಚ್ಚ ಸುದೀಪ್ ಅವರ ಅಭಿಮಾನಿನಾ? ಅವರ ಎಲ್ಲಾ ಚಿತ್ರಗಳು ನೋಡ್ತೀರಾ? ಚೆನ್ನಾಗಿದೆ. ಒಂದು ವಾರದ ನಂತರ ಇಲ್ಲಿ ಹೊಸದುರ್ಗಕ್ಕೆ ಬಂದಿರೋದಕ್ಕೆ ಬೇಜಾರಾಗಿದೆಯಾ ಚಿತ್ರ? ಫಸ್ಟ್ ಡೇ ಬರುತ್ತೆ ಅನ್ಕೊಂಡಿದ್ವಿ, ಇವಾಗ ಬಂದಿದೆ. ತುಂಬಾ ಖುಷಿ ಆಯ್ತು ಮೇಡಮ್. ಸ್ನೇಹಿತರೆ, ಈ ಚಿತ್ರ 25/12/2025 ದೇಶಾದ್ಯಂತ ಬಿಡುಗಡೆಯಾಗಿತ್ತು. ಆದರೆ ಹೊಸದುರ್ಗದ ಚಿತ್ರಮಂದಿರದಲ್ಲಿ 1/1/2026 ತೆರೆ ಕಂಡಿದೆ. ಹೊಸ ವರ್ಷದ ಪ್ರಯುಕ್ತ ಇಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಸ್ನೇಹಿತರೆ. ಎಷ್ಟೊಂದು ಜನ ಅಂತೀರಾ ಅಂದರೆ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಜನ ಇಲ್ಲಿ ಸೇರಿತ್ತು. ಎಷ್ಟೋ ಜನರು ಟಿಕೆಟ್ ಸಿಗದೆ ವಾಪಸ್ ಹೋದರು. ಇನ್ನು ಕೆಲವರು ಟಿಕೆಟ್ ತೆಗೆದುಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಚಿತ್ರವನ್ನು ನೋಡಿದ್ದಾರೆ ಸ್ನೇಹಿತರೆ. ಚೇರ್ಗಳೇ ಇಲ್ಲದೇ ಟೇಬಲ್ ಮೇಲಾದರೂ ಕೂತು ಚಿತ್ರವನ್ನು ನೋಡ್ತೇವೆ ಅಂತ ನೋಡಿದರು. ಕೆಲವರು ನಿಂತ್ಕೊಂಡು ಈ ಚಿತ್ರವನ್ನು ನೋಡಿದರು. ನೋಡಿ, ಈ ಚಿತ್ರ ಗೆದ್ದಿದೆಯೋ ಬಿಟ್ಟಿದೆಯೋ ಅಂತ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅಂತ ನೀವೇ ಚಾಯ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗಿಷ್ಟವಾದರೆ ನಿಮ್ಮ ಚಿತ್ರಮಂದಿರಗಳಲ್ಲಿ ಹೋಗಿ ಈ ಒಂದು ಚಿತ್ರವನ್ನು ನೋಡ್ಬೋದು. ಇಲ್ಲಿ ತುಂಬ ಜನನ ಮಾತಾಡಿಸ್ತೇನೆ ಸ್ನೇಹಿತರೆ. ಅವ್ರು ಹೇಳ್ತಾರೆ, ನಾವು ಡಿ ಬಾಸ್ ಅಭಿಮಾನಿಗಳು,
ಆದರೂ ಕೂಡ ನಾವು ಈ ಚಿತ್ರವನ್ನು ನೋಡಲಿಕ್ಕೆ ಬಂದಿದ್ದೇವೆ, ನಾವು ಎಲ್ಲ ಚಿತ್ರಗಳನ್ನು ಪ್ರೀತಿಸ್ತೇವೆ ಅಂತ ಹೇಳಿದರು. ಆ ಮಾತುಗಳನ್ನು ಕೇಳಿದರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಚಿತ್ರ ನಿಮಗೆಲ್ಲೂ ಬೋರ್ ಹೊಡ್ಸೋದಿಲ್ಲ ಸ್ನೇಹಿತರೆ. ಚಿತ್ರದಲ್ಲಿ ಕುತೂಹಲಕಾರಿ ಘಟನೆಗಳು ನಡೀತಾನೆ ಹೋಗ್ತವೆ. ಹಾಗಾಗಿ ಚಿತ್ರ ನಿಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಸರ್, ನೀವು ಕಿಚ್ಚ ಸುದೀಪ್ ಅವರ ಅಭಿಮಾನಿನಾ? ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿನಾ? ಡಿ ಬಾಸ್ ಅಭಿಮಾನಿನಾ? ತುಂಬಾ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ನೀವು ಡಿ ಬಾಸ್ ಅವರ ಅಭಿಮಾನಿಯಾಗಿ ಕಿಚ್ಚ ಸುದೀಪ್ ಸರ್ ಚಿತ್ರವನ್ನು ನೋಡ್ತಾ ಇದ್ದೀರಾ. ನಿಮ್ಮಂತ ಅಭಿಮಾನಿಗಳು ಬೇಕು ಕರ್ನಾಟಕದಲ್ಲಿ. ಎಲ್ಲರ ಚಿತ್ರಗಳನ್ನ ನೋಡ್ತಾ ಇದ್ದೀರಾ, ತುಂಬಾ ಖುಷಿಯಾದ ವಿಚಾರ ಸರ್. ಈ ಚಿತ್ರದ ಕಥೆಯನ್ನು ಹೇಳಬೇಕು ಅನಿಸುತ್ತೆ, ಆದರೂ ನಾನು ಹೇಳಲ್ಲ ಸ್ನೇಹಿತರೆ. ಕಥೆಯನ್ನು ಒಂದು ವಿಭಿನ್ನವಾಗಿ ಹೇಳಿದ್ದಾರೆ. ಒಂದು ಸಿಂಪಲ್ ಕಥೆನ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ರೀತಿ ಈ ಚಿತ್ರದಲ್ಲಿ ಹೇಳಿದ್ದಾರೆ. ಒಂದೇ ಒಂದು ಟಾಪಿಕ್ನ ಎಷ್ಟು ಅದ್ಭುತವಾಗಿ ಕಟ್ಟಿಕೊಡ್ಬೋದು ಅನ್ನೋದಕ್ಕೆ ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಒಂದು ಒಳ್ಳೆಯ ಚಿತ್ರವನ್ನು ನೀವು ಮಿಸ್ ಮಾಡ್ಕೊಳ್ಳಲ್ಲ ಅಂತ ನಾನು ಭಾವಿಸ್ತೇನೆ. ಬನ್ನಿ ಸ್ನೇಹಿತರೆ, ನಾವೀಗ ಚಿತ್ರಮಂದಿರದ ಒಳಗಡೆ ಹೋಗೋಣ. ನೋಡಿ ಜನ ಹೇಗೆ ಸೇರಿದ್ದಾರೆ, ಅಭಿಮಾನಿಗಳು ಹೇಗೆ ಸೇರಿದ್ದಾರೆ ಅಂತ ನೀವು ಈ ಚಿತ್ರದಲ್ಲಿ ನೋಡ್ಬೋದು. ಸ್ನೇಹಿತರೆ, ಅಭಿಮಾನಿಗಳ ಒಂದು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಅಂತ ಹೇಳ್ಬೋದು. ಈ ಚಿತ್ರ ಇಲ್ಲಿ ಬಿಡುಗಡೆಯಾಗಿದ್ದಕ್ಕೆ ತುಂಬ ಜನ ಖುಷಿಪಟ್ಟರು ಸ್ನೇಹಿತರೆ. ಒಂದು ವಾರದ ನಂತರ ಈ ಚಿತ್ರ ಇಲ್ಲಿ ಬಿಡುಗಡೆಯಾಗಿದೆ. ಇನ್ನು 4-5 ಸತಿ ನೋಡ್ಬೋದು. ಒಂದ್ಸತಿ ನೋಡಿ ಮತ್ತೆ ಇಲ್ಲೂ ನೋಡಕ್ಕೆ ಅಂತ ಬಂದ್ವಿ. ಫ್ಯಾಮಿಲಿ ನೋಡಕ್ ಮಾತ್ರ ಬೆಂಕಿ ಮೂವಿ. ಹೌದಾ, ತುಂಬಾ ಖುಷಿಯಾದ ವಿಚಾರ. ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಬ್ಬ ಹುಟ್ಬೇಕು ಅಂದ್ರೆ ಈ ಮೂವಿಯ ಮೀರಿಸ್ಬೇಕು. ಅಣ್ಣವ್ರನ್ನ ವರ್ಷದಿಂದ ಕಾಯ್ತಿದ್ದೆ ಮೂವಿ ಯಾವಾಗ ಬರುತ್ತೆ ಅಂತ. ಬಾಸು ಬಂದರೆ ಇವಾಗೆಲ್ಲ ಬರೇ ಕಾಸು ಹಾಕ್ಕೊಳ್ರಿ. ಜೈ ಕಿಚ್ಚ ಬಾಸ್. ನಿಮ್ಮನ್ನೆಲ್ಲ ನೋಡಿ ಹೆಣ್ಣು ಮಕ್ಕಳ ಅಭಿಮಾನಿ ಬಳಗವನ್ನ ನಮ್ಮ ಕಿಚ್ಚ ಸುದೀಪ್ ಸರ್ ಸಂಪಾದಿಸಿರೋ ನೋಡಿದ್ರೆ ಖುಷಿ ಆಗುತ್ತೆ. ನೀವು ಸುದೀಪ್ ಸರ್ ಅವರ ಅಭಿಮಾನಿನೇ. ಬಿಗ್ ಬಾಸ್ ಎಲ್ಲ ನೋಡ್ತೀವಿ. ಸುದೀಪ್ ಸರ್ ಒಂದ್ಸರಿ ಭೇಟಿ ಮಾಡ್ಬೇಕು ಅನ್ನೋದು ಬಹಳ ಆಸೆ. ಚಿಕ್ಕ ವಯಸ್ಸಿಂದನು ಒಂದ್ಸರಿ ಭೇಟಿ ಮಾಡೇ ಮಾಡ್ತೀವಿ. ನೋಡ್ತೀವಿ. ತುಂಬಾ ಖುಷಿ ಆಯ್ತು ಮೇಡಮ್. ಈ ಮೂವಿಗೆ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ? ಮೂವಿ ಸ್ಟಾರ್ಟ್ ಆದಂಗಿಂದಾನು ಕಾಯ್ತಾ ಇದೀವಿ. ಟಿಕೆಟ್ ಇವತ್ತು ಸಿಕ್ಕಿದೆ, ನೋಡ್ತೀವಿ ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ತುಂಬ ಖುಷಿಯಿಂದ ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದಾರೆ. ಚಿತ್ರಮಂದಿರದ ಒಳಗಡೆ ಹೋದ್ರೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಈ ಅಭಿಮಾನಿಗಳು ಸ್ನೇಹಿತರೆ. ಕಿರ್ಚುತ್ತಾರೆ, ಹರ್ಚುತ್ತಾರೆ, ರೊಚ್ಚಿಗೆದ್ದು ಕೂಗಾಡ್ತಾರೆ ಸ್ನೇಹಿತರೆ. ನೋಡ್ಬೋದು. ನಾವು ಸುದೀಪ್ ಅವರ ಮಾರ್ಕ್ ಚಿತ್ರಕ್ಕೆ ಬಂದಿದ್ದೀವಿ ಸರ್. ನಾವು ಜೈ ಕಿಚ್ಚ ಬಾಸ್ಗೆ ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಚಿತ್ರಮಂದಿರದ ಒಳಗಡೆ ಮೊದಲು ಟಿಕೆಟ್ ಸಿಕ್ಕಿರೋ ಖುಷಿಯಿಂದ ಬಂದು ಕುಳಿತುಕೊಂಡಿದ್ದಾರೆ ಸ್ನೇಹಿತರೆ. ಎಷ್ಟೋ ಜನರಿಗೆ ಆಸನಗಳೇ ಸಿಗೋದಿಲ್ಲ, ಟೇಬಲ್ ವ್ಯವಸ್ಥೆನ ಮಾಡಿಕೊಡ್ತಾರೆ. ನೋಡಿ ಇಲ್ಲಿ ಎಷ್ಟೋ ಜನ ನಿಂತ್ಕೊಂಡು ಈ ಚಿತ್ರವನ್ನು ನೋಡ್ತಾ ಇದ್ದಾರೆ. ಚೆನ್ನಾಗಿದೆ ಸರ್, ಸೂಪರ್ ಮೂವಿ ಹೇಗಿದೆ? ಸೂಪರ್ ಸೂಪರ್ ಮೂವಿ ಚೆನ್ನಾಗಿದ್ಯಾ? ಸೂಪರ್ ಹೇಗಿದೆ ಸರ್? ಬೆಂಕಿ ಸರ್. ಮೂವಿ ಹೇಗಿದೆ? ಸೂಪರ್ ಸೂಪರ್ ಕಿಚ್ಚ ಮೂವಿ ಹೇಗಿದೆ ಸರ್? ಮಾತೆ ಬರ್ತಿಲ್ಲ ಅಣ್ಣ. ಜೈ ಡಿ ಬಾಸ್. ಹೇಗಿದೆ ಮೂವಿ? ಜೈ ಡಿ ಬಾಸ್. ಮೂವಿ ಹೇಗಿದೆ? ಜೈ ಡಿ ಬಾಸ್. ಮೂವಿ ಹೇಗಿದೆ? ಇಲ್ಲ, ಮೂವಿ ತುಂಬಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿದ್ಯಾ? ಮೂವಿ ಚೆನ್ನಾಗಿದ್ಯಾ? ಮಾತಾಡ್ತೀನಿ. ಬಾಸು ಮಾಡೋಣ ಮಾರ್ಕು. ಅದಕ್ಕನ್ ಮೂವಿ ನೋಡಿ ತಲೆ ಆಗೈತೆ ಕ್ರಾಕ್. ಥ್ಯಾಂಕ್ ಯು. ಹೇಗಿದೆ ಸರ್ ಮೂವಿ? ಸೂಪರ್ ಇದೆ ಸರ್. ಮೂವಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಮೂವಿ? ಮೂವಿ ಚೆನ್ನಾಯ್ತಾ? ಹೇಗಿದೆ ಮೂವಿ? ಚೆನ್ನಾಗಿದ್ಯಾ? ಅಷ್ಟೇ ಚೆನ್ನಾಗಿದ್ಯಾ? ನೋಡ್ಬೋದು. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ, ಸೂಪರ್ ಮೂವಿ ಸರ್. ಮೂವಿ ಹೇಗಿದೆ? ಮೂವಿ ಚೆನ್ನಾಗಿದ್ಯಾ ಸರ್? ಮೂವಿ ಹೇಗಿದೆ? ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಕಮ್ಮಿ ಮಾಡಲೇ. ಚೆನ್ನಾಗಿದ್ಯಾ ಮೂವಿ? ಮೂವಿ ಚೆನ್ನಾಯ್ತಾ? ಹೌದಾ?
ಚೆನ್ನಾಗಿದ್ಯಾ? ಮೂವಿ ಹೇಳ್ಬೇಕಂದ್ರೆ ಬಹಳ ಅದ್ಭುತವಾದ ಮೂವಿ ಅಂತ ಹೇಳ್ಬಹುದು. ಒನ್ಸ್ ಮೋರ್ ಚೆನ್ನಾಗಿದ್ಯಾ? ಸೂಪರ್ ಮೂವಿ ಹೇಗಿದೆ? ಚೆನ್ನಾಗಿದ್ಯಾ? ಅಕ್ಕದಾಗಿದೆ. ಚೆನ್ನಾಗಿದ್ಯಾ ಮೂವಿ? ಸೂಪರ್ ಚೆನ್ನಾಗಿದ್ಯಾ? ಮೂವಿ ಮೂವಿ ಚೆನ್ನಾಗಿದೆಯಾ ಸರ್? ಸೂಪರ್ ಮೂವಿ ಹೇಗಿದೆ? ಚೆನ್ನಾಗಿದ್ಯಾ? ಅದಾಗಿತ್ತು ಕಾರಣ ಮೂವಿ ಮಾತ್ರ ಬೆಂಕಿ ಮೂವಿ. ಅಮ್ಮ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಅಂತ ಮೂವಿ ಅದು. ಮೂವಿ ಕಿಚ್ಚ ಸುದೀಪ್ ಸೂಪರ್ ಅಭಿನಯ ಮಾಡಿದ್ದಾರೆ, ಎಲ್ಲರೂ ಬಂದು ನೋಡ್ಬೇಕಷ್ಟೇ.